ಸ್ನೇಹಿತರೆ ಟೈಮ್ ಬಂದೀಗ 6:30 ಆಗ್ತಾ ಇದೆ. ಈಗ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸಾನು ಆಟ ಆಡೋದಕ್ಕೆ ಹೋಗಿದ್ದಾಳೆ. ರಾಜೇಶ್ಗೆ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತಂತೆ. ಅಂದರೆ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರಲ್ಲ ಬೆಳಗ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ತುಂಬ ಅಂದರೆ ತುಂಬಾ ದೂರ ಹೋಗಬೇಕಾದ್ರೆ ಏನೋ 1 ಗಂಟೆ ಟೈಮಲ್ಲಿ ಏನೋ ತಲುಪಿಟ್ಟಿದ್ದಾರೆ. ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲ ಅಂದ್ಬಿಟ್ಟು ಬರೋ ಟೈಮಲ್ಲಿ ಅವರು 1 ಗಂಟೆಗೆ ಫೋನ್ ಮಾಡಿದ್ದು ನನಗೆ. ಮನೆಗೆ ಬಂದಾಗ 3 ಗಂಟೆ. ಬಟ್ 2 ಕಡೆ ಪಿಟ್ ಸ್ಟಾಪ್ ಕೊಟ್ಟಿದ್ದಾರೆ. ಒಂದು ಕಡೆ ಚಿಕನ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಸಾನು ಆಮೇಲೆ ಹೊಟ್ಟೆ ಹಸುವಾಗ್ತಿದೆ ಅನ್ನೋದಕ್ಕೆ ಅವಳಿಗೆ ಸ್ಯಾಂಡ್ವಿಚ್ ಕೂಡ ಕೊಡಿಸಿದ್ದಾರೆ. ನನಗೂ ಕೂಡ ಸ್ಯಾಂಡ್ವಿಚ್ ತಂದಿದ್ರು. ಅದೇನು ತಿಂಡಿ ಮಾಡ್ಕೊಂಡಿರ್ತಾಳೋ ಇಲ್ವೋ, ಇನ್ನು ಅಡುಗೆನೂ ಲೇಟ್ ಆಗುತ್ತಲ್ಲ, ಅಂದರೆ ಅವ್ರು ಚಿಕನ್ ತಂದಿದ್ದಲ್ವಾ, ತಂದ ಮೇಲೆ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ತಂದಿದ್ರು. ಎಲ್ಲ ಸೇರಿಸ್ಕೊಂಡ್ರು ಆಲ್ಮೋಸ್ಟ್ 1.5 ಗಂಟೆ 1.25 ಗಂಟೆ ತೊಗೊಂಡಿದ್ದಾರೆ ಅವರು ಬರೋದಕ್ಕೆ ಅಂಥೇಳಿ. ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡೇ ಇದ್ದು ತಲೆನೋವು ಬಂದುಬಿಟ್ಟಿತ್ತಂತೆ. ತುಂಬ ಕಂಟ್ರೋಲ್ ಮಾಡಿದ್ರು ಪಾಪ. ಆಗಲಿಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೀಗ ವಾಕಿಗೆ ಹೋಗಿ ಬರ್ತೀನಿ, ಯಾಕೋ ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಹೋಗಿದ್ದಾರೆ. ನಾನೀಗ ಡಿಶ್ ವಾಷರ್ ಖಾಲಿ ಮಾಡಿಬಿಟ್ಟು ಅದಕ್ಕೆ ಪಾತ್ರೆಗಳನ್ನ ಲೋಡ್ ಮಾಡಬೇಕು. ಲಾಸ್ಟ್ ಟೈಮು ಕೂಡ ಸಾನು ಈ ಥರ ಟೊಯ್ಕೊಂಡೋ ಕಾಂಪಿಟೇಷನಲ್ಲಿ ವಿನ್ ಆದಾಗ ಅವಳು ಯಾವ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ, ಎಷ್ಟು ದಿನದಿಂದ ಹೋಗ್ತಾ ಇದ್ದಾಳೆ, ಯಾವ್ದು ಚೆನ್ನಾಗಿದೆ ಹೇಳಿ ಅಂತ ಕೇಳಿದ್ರಿ. ಆ್ಯಕ್ಚುಲ್ ಹಾಗೆ ಹೇಳಬೇಕಂದ್ರೆ ಸಾನುಗೆ ಅವಳ ಸ್ಕೂಲಲ್ಲಿ ಏನು ಟ್ರೈನಿಂಗ್ ಸಿಕ್ಕಿದೆಯೋ ಅಷ್ಟೇ. ನಾವು ಹೊರಗಡೆ ಪ್ರೈವೇಟ್ ಕ್ಲಾಸಸ್ ಎಲ್ಲೂ ತೊಗೊಂಡಿಲ್ಲ. ಹೇಗೆ ಅಂದರೆ ಲಾಸ್ಟ್ ಇಯರ್ ಹೋಲ್ ಇಯರ್ ಸಾನುಗೆ 1 ಪೀರಿಯಡ್ ಇರ್ತಾಯಿತ್ತು, ವಾರಕ್ಕೆ 1 or 2 ಏನೋ ಇರ್ತಾಯಿತ್ತು. ಸೊ ಅದರಲ್ಲೇ ಅವಳಿಗೆ ಟ್ರೈನಿಂಗ್ ಮಾಡಿದರು. ಆ್ಯಂಡ್ ಈ ಥರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದೆ ಅಂದಾಗ ಒಂದು 2 ವೀಕ್ಸ್ ಏನೋ ಕಂಟಿನ್ಯೂಸ್ ಆಗಿ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು, ಅಂದರೆ ಈಗ ನಾವು ಪೇರೆಂಟ್ ಪಿಕಪ್ ಅಲ್ವಾ, ಎಕ್ಸ್ಟ್ರಾ ಹಾಫ್ ಆನ್ ಅವರ್ 1 hour ತೊಗೊಂಡು ಅವ್ರಿಗೆ ಹೇಳ್ಕೊಟ್ಟಿದ್ರು. ಅದಾದಮೇಲೆ ಅವಳು ಇಂಟರ್ ಸ್ಕೂಲ್ ವಿನ್ ಆದಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗಿದ್ವಿ ಅಲ್ವಾ ಕೇರಳಗೆ. ಆಗ ಅವಳಿಗೆ 1 month ಟ್ರೈನಿಂಗ್ ಕೊಟ್ಟಿದ್ರು. ಒಂದು ಸಮ್ಮರ್ ಕ್ಯಾಂಪ್ ಥರ, ಟ್ರೈನಿಂಗ್ ಕ್ಯಾಂಪ್ ಥರ ಮಾಡಿಬಿಟ್ಟು ಅದಕ್ಕೆ ಬೇರೆ ಫೀಸ್ ಇಸ್ಕೊಂಡಿದ್ರು. ಆ ಥರ ಅವರು ಟ್ರೈನಿಂಗ್ ಮಾಡಿದರು. ಸೊ ಅಷ್ಟರಲ್ಲೇ ಅವಳು ಪಾರ್ಟಿಸಿಪೇಟ್ ಮಾಡಿ ಅದನ್ನು ವಿನ್ ಆಗಿದ್ದು. ಈ ಸಾರಿ ಏನು ಮಾಡಿದ್ದಾಳೆ, ಟೊಯ್ಕೊಂಡು ಅವಳು ತೊಗೊಂಡಿಲ್ಲ. ನಾನು ಗಿಟಾರ್ ತೊಗೊಳ್ತೀನಿ ಅಂದ್ಬಿಟ್ಟು ಟೊಯ್ಕೊಂಡು ಕ್ಲಾಸ್ ಬದಲು ಗಿಟಾರ್ ಕ್ಲಾಸಿಗೆ ಸೇರಿಕೊಂಡ್ಳು. ಅಂದರೆ ಸ್ಕೂಲಲ್ಲೇ ಟೊಯ್ಕೊಂಡು ಅಂತೂ ಪ್ರಾಕ್ಟೀಸೇ ಇರಲಿಲ್ಲ ಅವಳಿಗೆ. ಅವ್ರು ಸರ್ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ, ಈ ಥರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದೆ, ಇದಕ್ಕೆ ರಿಜಿಸ್ಟರ್ ಆಗಬೇಕು ಅಂದ್ಬಿಟ್ಟು. ರಿಜಿಸ್ಟ್ರೇಷನ್ ಫೀಸ್ ಏನೋ ಇತ್ತು, 1000 ರೂಪಾಯಿ ಏನೋ ಇತ್ತು. ಅದು ನಾವು ಕಟ್ಟೋದನ್ನ, ಆದರೆ ಸಾನು ಏನೋ ಅವಳಿಗೆ ಪ್ರಾಕ್ಟೀಸೇ ಇಲ್ಲ, ಹೇಗೆ ಕಳಿಸೋದು, ಇಸ್ ಇಟ್ ವರ್ತ್ ಸೆಂಡಿಂಗ್ ಹರ್ ಅಂತ ನಾವು ಸರ್ಗೆ ಫೋನ್ ಮಾಡಿದ್ವಿ. ಅದಕ್ಕೆ ಅವರಂದ್ರು ಇಲ್ಲ ಸರ್, ನಾವು 1 ವಾರ ಟ್ರೈನಿಂಗ್ ಕೊಡ್ತೀವಿ ಆ್ಯಂಡ್ ಶೀ ಈಸ್ ಗುಡ್ ಅಟ್ ಇಟ್, ಅದಕ್ಕೆ ಅವಳನ್ನ ಸೆಲೆಕ್ಟ್ ಮಾಡಿರೋದು, ಕಳಿಸಿ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು. ಸರಿ, ಸಾನು ಕೇಳಿದಕ್ಕೆ ನಾನು ಮಾಡ್ತೀನಿ ಅಂದ್ಲು. ಅವಳು ನಾನು ಮಾಡ್ತೀನಿ ಅಂತ ಇದ್ದಾಳೆ, ಸರ್ ಕೂಡ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಬೇಡ ಅನ್ನೋದು. ಸರಿ ಅಂದ್ಬಿಟ್ಟು ನಾವು ಡಿಸ್ಕರೇಜ್ ಮಾಡೋದು ಬೇಡ, ಇರಲಿ ಅಂದ್ಬಿಟ್ಟು ಕಳಿಸಿದ್ದು. ನನಗೆ ನಂಬೋಕ್ಕಾಗ್ತಾ ಇಲ್ಲ, ನಮ್ಮ ಸಾನು ಗೋಲ್ಡ್ ವಿನ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ನನಗೆ ಆ ವಿಡಿಯೋ ನೋಡಿದಾಗಂತೂ ಈಗಲೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ ನನಗೆ. ವೆರಿ ವೆರಿ ಹ್ಯಾಪಿ. ನಾಟ್ ಬಿಕಾಸ್ ಶಿ ವೋನ್, ಅವಳು ಹೇಳಿದ್ನೆಲ್ಲ ರನ್ನರ್ ಅಪ್ ಆಗಿದ್ರು ಕೂಡ ಅಥವಾ ಗೆಲ್ಲದೆ ಇದ್ದಿದ್ರು ಕೂಡ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಅಷ್ಟು ಎಫರ್ಟ್ ಹಾಕಿದ್ದಾಳೆ ಅವಳು. ಆ್ಯಂಡ್ ನನಗನ್ನಿಸ್ತು ಆಗ ನನಗಿಂತ ಸ್ಟ್ರಾಂಗ್ ಇದ್ದಾಳಪ್ಪ ನನ್ನ ಮಗಳು, ಅವಳೇನಾದರೂ ಸೇರ್ಕೊಳ್ತೀನಿ ಅಂದರೆ ನಾನು ಸೇರಿಸ್ತೀನಿ. ನಾನು ಲಾಸ್ಟ್ ಇಯರ್ ಹೇಳಿದ್ದೆ ನೋಡಿ, ನನಗೆ ಅವಳು ಏಟ್ ತಿನ್ನೋದು ನನಗೆ ಇಷ್ಟ ಆಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕೆ ನಾನು ಅವಳಿಗೆ ಟೊಯ್ಕೊಂಡೋಗಿ ಸೇರಿಸ್ತಾ ಇಲ್ಲ ಎಲ್ಲೂ ಬೇರೆ ಕಡೆ ಅಂತ. ಅವಳು ಏನಾದರೂ ಇಲ್ಲ ನಾನು ಸೇರ್ತೀನಿ ಅನ್ನಂಗಿದ್ರೆ ಸೇರಿಸ್ಬಿಡ್ತೀನಿ, ಓಕೆ ಟಫ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ಹೀಗಿತ್ತು ನಮ್ಮ ದಿನ. ವೆರಿ ವೆರಿ ಹ್ಯಾಪಿ, ವೆರಿ ಪ್ರೌಡ್. ನೆನ್ನೆ ಕೂಡ ಸಾನಿಗೆ ತುಂಬಾ ಎನ್ಕರೇಜ್ ಮಾಡಿದ್ದೆ. ನೀನು ವಿನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಚಿನ್ನಿ, ಗಿವ್ ಯೋರ್ ಬೆಸ್ಟ್, ನೀನು ಪಾರ್ಟಿಸಿಪೇಟ್ ಮಾಡ್ತಾ ಇದೆಯಾ, ನೀನು ಹೋಗ್ತಾ ಇರೋದೇ ನನಗೆ ತುಂಬಾ ಪ್ರೌಡ್ ಇದೆ, ಕಳಿಸಿದ್ದೆ. ಶಿ ವಾಸ್ ಆಲ್ಸೋ ವೆರಿ ಕಾನ್ಫಿಡೆಂಟ್. ಅವಳು ಏನು ಹೇಳ್ತಿದ್ಲು ಅಂದರೆ, ಅಮ್ಮ ನಾನು ಸಿಲ್ವರ್ಗೆ ಟ್ರೈ ಮಾಡ್ತೀನಿ ಅಂದರೆ ಬ್ರಾನ್ಸ್ ಬರ್ಬೋದು ನನಗೆ, ಅದಕ್ಕೆ ನಾನು ಈ ಸರಿ ಗೋಲ್ಡ್ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಸಿಲ್ವರ್ ಆದರೂ ಬರುತ್ತೆ ನನಗೆ ಅಂತ ಆ ಇದರಲ್ಲಿ ಲೆವೆಲಲ್ಲಿ ಅವಳು ಕಾನ್ಫಿಡೆಂಟ್ ಆಗಿದ್ಲು. ಅದಕ್ಕೆ ಸರಿ ಏನಾದರೂ ಬರಲಿ, ಬರದೇ ಇದ್ರೂ ಇರಲಿ ಪರವಾಗಿಲ್ಲ, ಗಿವ್ ಯೋರ್ ಬೆಸ್ಟ್ ಅಂತ ಹೇಳಿಬಿಟ್ಟು ಕಳಿಸಿದ್ದೆ. ವೆರಿ ಏನು ಮಾಡ್ತಾ ಇದೆಯಾ ಸೋನಾ, ಏನು ಮಾಡ್ತಾ ಇದೆ ಇದು? ಇದು ಹಾಕೊಂಡು ಏನು ಮಾಡ್ತಿದ್ಯಾ? ಯಾಕೆ ಇದು ಹಾಕೊಂಡ್ರೆ ಏನಾಗುತ್ತೆ ನಿನಗೆ? ಹೌದಾ,
ಮಸಾಜ್ ಆಗುತ್ತೆ, ನಿದ್ದೆ ಇದು ಅಗಾರೋದು ಐ ಮಸಾಜರ್ ಅಂತ ಹೇಳಿ, ಯಾರಿಗೆ ತುಂಬ ಕಣ್ಣು ಸ್ಟ್ರೇನ್ ಆಗಿರುತ್ತೆ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಇದನ್ನು ಹಾಕ್ಕೊಳ್ಬೋದು. ಇದರಲ್ಲೇ ಮ್ಯೂಸಿಕ್ಕು ಬರುತ್ತೆ, ಬ್ಲೂಟೂತ್ ಕನೆಕ್ಷನ್ ಇರುತ್ತೆ. ನಾವು ಫೋನಿಂದ ಯಾವುದಾದ್ರೂ ಕನೆಕ್ಟ್ ಕೂಡ ಮಾಡ್ಕೊಳ್ಬೋದು. ಸಾನುಗೆ ಏನೋ ಒಂಥರ ತುಂಬ ಇಷ್ಟ ಇದು, ಅದಕ್ಕೆ ಹಾಕ್ಕೊಳ್ತಾಳೆ. ನಾನು ತುಂಬ ಏನು ಹಾಕೊಳ್ಳೋಕೆ ಬಿಡೋದಿಲ್ಲ, ಬಟ್ ಇವತ್ತು ಕೇಳಿದ್ಲು, ಸರಿ ಇವತ್ತು ಏನು ಕೇಳಿದ್ರು ಓಕೆ ಅನ್ನೋ ಥರ ಸಿಚುವೇಶನ್ನು. ಅದಕ್ಕೆ ಓಕೆ ಅನ್ನೋದಕ್ಕೆ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾಳೆ. ಇದು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ, ಈಗ 7:15 ಆಗ್ತಾ ಇದೆ. ಸ್ವಲ್ಪ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಸಾನು ಇಷ್ಟುದ ಲಿಸ್ಟ್ ಕೊಟ್ಟಿದ್ಲಲ್ಲ, ನನಗಿವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಎಲ್ಲನೂ ಪೂರೈಸಬೇಕು ಅಂತ ಅನ್ನಿಸ್ತಾ ಇದೆ. ಅವಳು ಬೇರೆ ಟೈಮಲ್ಲಿ ಕೇಳಿದಿದ್ರೆ ಏನು ನೀನು ಬರೀ ಹೊರಗಡೆ ತಿಂಡಿನೇ ಕೇಳ್ತಾ ಇರ್ತೀಯ ಅಂತ ಬೈತಾ ಇರ್ತೀನಿ, ಕೊಡ್ಸೋದಿಲ್ಲ ಏನೂ ಹಾಗೆ. ಆದರೆ ಇವತ್ತು ಅವಳು ಹಾಕಿರೋ ಎಫರ್ಟ್ಗೆ ನನಗೆ ಎಷ್ಟು ಮಾಡಿದ್ರೂ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ರಾಜೇಶ್ ಜೊತೆ ಮಾತಾಡಿದೆ. ಸರಿ, ಯಾವತ್ತೋ ಒಂದಿನ ಕೊಡಿಸೋ ಬದಲು ಇವತ್ತು ಅವಳಿಗೆ ನೆನಪಾದರೂ ಇರುತ್ತೆ, ಇವತ್ತೇ ಹೋಗೋಣ, ಹೊರಗಡೆ ಹೋಗೋಣ ಬಿಡು ಅಂತ ಹೇಳಿದ್ರು. ಅದಕ್ಕೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಅವಳಿಗೆ ಟ್ರೀಟ್ ಕೊಡ್ಸೋದಕ್ಕೆ ಅಂತ ಹೇಳಿಬಿಟ್ಟು. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ, ಅಟ್ ಪ್ರೆಸೆಂಟ್ ನೀವು ಯಾವ ಸ್ಕಿನ್ ಕೇರ್ ಯೂಸ್ ಮಾಡ್ತಾ ಇದ್ದೀರಾ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ ಹೇಳಿ ಅಂದ್ಬಿಟ್ಟು. ನಾನು ಸುಮಾರು ಸರಿ ಹೇಳಿದ್ದೀನಿ. ಸೊ ಮಾಯ್ಶ್ಚರೈಸರ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ಥದ್ದು ಯೂಸ್ ಮಾಡ್ತಿದ್ದೆ, ಅದು ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ನು ಮಾಮಾ ಅರ್ಥದ್ದು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದೇ ಮಾಮಾ ಅರ್ಥದೇ ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಇದು ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಹೋಗುತ್ತಾ ಅನ್ನೋದಾದರೆ ಹೈಡ್ರೇಟ್ ಮಾಡುತ್ತೆ. ಡಾರ್ಕ್ ಸರ್ಕಲ್ ಜಾಸ್ತಿ ಆಗೋದು ಯಾವಾಗ, ನಮಗೆ ಎದ್ದು ಕಾಣೋದು ಯಾವಾಗ ಅಂದರೆ ಡ್ರೈ ಆದಾಗ, ನಮ್ಮ ಐ ಏರಿಯಾ ಡ್ರೈ ಆದಾಗ ನಮಗೆ ಆ ಥರ ಡಾರ್ಕ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದು ಹಾಕೋದ್ರಿಂದ ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ, ಅದಕ್ಕೆ ಡಾರ್ಕ್ ಅಂತ ಅನ್ಸೋದಿಲ್ಲ. ಬರೀ ಕ್ರೀಮ್ ಹಚ್ಚಿದ ತಕ್ಷಣ ಡಾರ್ಕ್ನೆಸ್ ಕಡಿಮೆ ಆಗಲ್ಲ ಸ್ನೇಹಿತರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ಎಷ್ಟು ಒಳ್ಳೆ ಮೀಲನ್ನು ತೊಗೊಳ್ತಾ ಇದ್ದೀವಿ, ಎಷ್ಟು ಸ್ಟ್ರೆಸ್ ತೊಗೊಳ್ತಾ ಇದ್ದೀವಿ, ಎಷ್ಟು ಹೊತ್ತು ನಾವು ಪ್ರಾಪರಾಗಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀವಿ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಅದೆಲ್ಲನೂ ಸರಿ ಇದೆ ಅನ್ನೋ ಹಾಗಿದ್ರೆ ಹೈಡ್ರೇಷನ್ಗೆ ಅಂದ್ಬಿಟ್ಟು ಈ ಕ್ರೀಮನ್ನು ಯೂಸ್ ಮಾಡಿ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ ಮಾಡೋ ಹಾಗಿದ್ರೆ. ಇದೆಲ್ಲನೂ ಕೂಡ ಡ್ರೈ ಸ್ಕಿನ್ಗೆ. ಆಯಿಲಿ ಸ್ಕಿನ್ಗೆ ನಾನು ರೆಕಮೆಂಡ್ ಮಾಡೋಕ್ಕೂ ಆಗಲ್ಲ, ಯಾಕೆ ಅಂದರೆ ನಾನು ಅದನ್ನು ಯೂಸೇ ಮಾಡಿಲ್ಲ, ಎಷ್ಟು ಎಫೆಕ್ಟಿವ್ ಅಂತ ನನಗೆ ಗೊತ್ತಾಗೋದಿಲ್ಲ. ಹಾಗೆ ಸ್ನೇಹಿತರೆ, ನಾನು ಹೇರ್ ಕಟ್ ಮಾಡಿಸಿದ್ದೀನಿ, ಇವತ್ತು ಬೆಳಗ್ಗೆನೇ ಮಾಡಿಸ್ದೆ. ಇದು ರಾಜೇಶಿಗೆ ನಾನು ಹೇಳಿರಲಿಲ್ಲ, ಯಾಕೋ ಗೊತ್ತಿಲ್ಲ, ಶಾರ್ಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿಸಿದ್ದೀನಿ. ರಾಜೇಶಿಗೆ ಗೊತ್ತಿಲ್ಲ, ಅವರು ಬಂದ ತಕ್ಷಣವೇ ನಾನು ಅಡುಗೆ ಮಾಡ್ತಿದ್ನ ಕೇಳಿದ್ರು, ಇದು ಯಾವಾಗಲೂ ಹೇರ್ ಕಟ್ ಮಾಡಿಸ್ದೆ, ಶಾರ್ಟ್ ಮಾಡಿಸಿದ್ಯಾ ಅಂತ. ಆಮೇಲೆ ಒಂದು ನಿಮಿಷ ಇರಿ ಅಂದ್ಬಿಟ್ಟು ನಾನು ಈ ಕಡೆ ಏನೋ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಅವರು ಮರ್ತುಬಿಟ್ರು, ನಾನು ಮರ್ತುಬಿಟ್ಟೆ. ಅದಕ್ಕೆ ಕೇಳೋಣ ಏನು ಅವರ ರಿಯಾಕ್ಷನ್ನು ಅಂತ ಹೇಳ್ಬಿಟ್ಟು ಏನೋ ಹೇಳೋದಕ್ಕೆ ಬಂದರು. ನಾನು ತಡೀರಿ ಅಂದ್ಬಿಟ್ಟು ಆ ಮಾತನ್ನು ಅಲ್ಲೇ ನಿಂತೋಯ್ತು. ಇಷ್ಟು ಮಾಡಿಸಿದ್ದೀನಿ. ಇದು ಫಸ್ಟ್ ಟೈಮ್ ಏನಲ್ಲ, ಲಾಂಗ್ ಬ್ಯಾಕ್ ನಾನು ಶಾರ್ಟ್ ಮಾಡಿಸಿದ್ದೆ. ತುಂಬಾ ಉದ್ದ ಬೆಳೆದಿತ್ತು, ನಂದು ಹೇರ್ ಗ್ರೋತ್ ತುಂಬ ಫಾಸ್ಟ್ ಇದೆ, ಅದಕ್ಕೆ ತುಂಬ ಉದ್ದ ಬೆಳೆದಿತ್ತು. ಶಾರ್ಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತು, ಮಾಡಿಸ್ದೆ. ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸರಿಯಾಗಿ ಕೇಳಲಿಲ್ಲ ನಾನು ಆಗಲೇ ಪ್ರಾಪರಾಗಿ. So we are here in the Pizza Hut for celebrating Sanu's win. ಆ ಲೀಸ್ಟಲ್ಲಿ ಸಾನು ಪಿಜ್ಜಾ ಕೇಳಿದ್ಲು, ಮೋಮೋಸ್ ಕೇಳಿದ್ಲು, ಟಾಕೋಸ್ ಕೇಳಿದ್ಲು, ಪೇಸ್ಟ್ರಿ ಕೇಳಿದ್ಲು, ಆಮೇಲೆ ಹಾಕ ನೂಡಲ್ಸ್ ಬದಲು ನೂಡಲ್ಸ್ ಕೊಟ್ಟಿದ್ದೀನಿ. ಒನ್ ನೂಡಲ್ ಇಸ್ ಡನ್. ಚಿಕನ್ ಫ್ರೈಡ್ ಬದಲು ಲಾಲಿಪಾಪ್ ಕೊಟ್ಟಿದ್ದೀನಿ. ಮೊಹಿತೋ ಕೇಳಿದ್ದೆ ಕೊಟ್ಟಿದ್ದೀನಿ, ಸೂಪ್ ಕೇಳಿದ್ದೆ ಕೊಟ್ಟಿದ್ದೀನಿ. ಮೊಹಿತೋ ಮೊಜಿತೋ ಕೊಟ್ಟಿದ್ದೀನಿ ತಾನೆ. ವಾಟ್ ಈಸ್ ಲೆಫ್ಟ್? ಬರ್ಗರ್, ಟಾಕೋಸ್, ಪೇಸ್ಟ್ರಿ. ಪಿಜ್ಜಾಗೆ ಬಂದಿದ್ದೀವಿ ಈಗ. शेजवान सॉस, ये पर्सनल धाकटा आहे, मोठा होला तर हे म्हणे. ಇದು ವೆಜ್, ಇದು ನಾನ್ ವೆಜ್. ಒಂದು ತಗೊಳ್ಳೋಣ? ಹಾಂ, ಒಂದು ತಗೊಳ್ಳಿ. ಇದು ಯಾವುದು? ಏನು ಅವಾಗ ನಗ್ತಾನೆ ಇದೆಯಾ ಹೇಳ್ತಾನೆ ಇಲ್ಲ.
ಅಲ್ಲ ನಾವು ಹೋಗಿ ಬರೋಷ್ಟೊಳಗಡೆ ಚೇರ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಅದಕ್ಕೆ ನಗ್ತಾ ಇದ್ದೀನಿ. ಅಷ್ಟೇನಾ? ಹೇರ್ ಸ್ಟೈಲ್ ಚೇಂಜ್ ಆಗೋಗಿದೆಯಲ್ಲ ಅಷ್ಟೇನಾ? ಇಷ್ಟು ಚಿಕನ್ ಮಾಡಿಸಿದ್ಯಾ ಇಷ್ಟು ಚಿಕನ್ ಮಾಡಿಸಿದ್ಯಾ? ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆ ತಾನೇ? ಮತ್ತೆ ಯಾಕೆ ಲಾಸ್ಟಲ್ಲಿ ಹೇಳ್ಬೇಕು? ಏನಂತ? ಚೆನ್ನಾಗಿದೆ ಆದರೆ ಚಿಕ್ಕದಾಗಿದೆ. ನನಗೆ ಗೊತ್ತಾಗ್ತಾ ಇಲ್ಲ ವೈ ಇಸ್ ಇ ಲಾಫಿಂಗ್ ಅಟ್ ಫ್ರಮ್ ದಟ್ ಟೈಮ್ ಅಂತ. ನೋಡು ಹೇಳ್ತಾನೆ ಇಲ್ಲ, ಬರೀ ನಗದೆ. ಚೆನ್ನಾಗಿದೆ. ನಾನು ಕಂಪ್ನಿ ಕೊಡೋದಕ್ಕೆ ಏನು ಕಟ್ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವರು ನಿನ್ನೆ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ. ಚೆನ್ನಾಗಿ ಕಾಣುತ್ತೆ ತಾನೇ? ಅಷ್ಟೇ. ದಿಸ್ ಇಸ್ ರಿಯಾಕ್ಷನ್ ಆಫ್ ಮೈ ಹಸ್ಬೆಂಡ್ ಆ್ಯಂಡ್ ಸಾನು ಅಂತೂ ಬಂದ ತಕ್ಷಣ ಮಮ್ಮ ಹೇರ್ ಕಟ್ ಮಾಡಿಸಿದ್ಯಾ, ಲುಕಿಂಗ್ ಗುಡ್ ಆ್ಯಕ್ಚುಲಿ ಅಂದ್ಲು. ಮುಂದೆ ಏನು ಹೇರ್ ಕಟ್ ಮಾಡಿಸಿಲ್ಲ, ಬರೀ ಹಿಂದೆ ಮಾಡಿಸಿರೋದು, ಮುಂದೆ ಇದ್ದಷ್ಟೇ ಇದೆ. ಕರೆಕ್ಟಾಗಿ 6 ಮೋಮೋಸ್ ಕೊಟ್ಟವ್ರೆ. ಹ್ಯಾವ್ ಇಟ್ ಬೇಬಿ, ಇಟ್ಸ್ ಫಾರ್ ಯು, ಯೋರ್ ಡೇ. ಪಿಜ್ಜಾನು ಕೇಳಿದೆ, ಮೋಮೋಸು ಕೇಳ್ದಲ್ಲ, ತಗೋ 2 in 1. ಈಗ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಇದಕ್ಕೆ. ಚಿಕನ್ ಸೀಮ್ಸ್ ಸ್ಪೈಸ್ಲೆಸ್. ಚಿಕನ್ ಏನಾಯಿತು? ಎಸ್, ಚಿಕನ್ ಮೋಮೋಸ್. ಸೋಯಾ ಅನ್ಸುತ್ತೆ. ಸೋಯಾ ಚಂಕ್ ಇಲ್ಲ, ಚಿಕನ್ ಏನೇ, ಚಿಕನ್ ಕೀಮಾ ಥರ ಮಾಡಿದ್ದಾರೆ. ಇವಳು ಪಿಜ್ಜಾಲಿ ಚೀಸ್ ಎಳೆಯೋದು ಅಂದ್ರೆ ಇಷ್ಟ. ನೀನು ಫಸ್ಟ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ನಾವು ಕೊಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಈಗ ಸಾನು ಪೇಸ್ಟ್ರಿ ಕೇಳಿದ್ಲಲ್ವಾ, ನಾನು ಮಧ್ಯಾಹ್ನ ತಂದಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ, ಯಾವ್ದು ಬೇಕೋ ತಗೊಳ್ಳಿ ಅಂಥೇಳಿ. ನಾನು ಮಧ್ಯಾಹ್ನ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಅವ್ಳಿಗೆ ಗೊತ್ತಿಲ್ದಂಗೆ ತಂದಿರಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಮೋಮೋಸ್ ಪಿಜ್ಜಾ ಹೇಗಿತ್ತು ಅಂದರೆ, ಮೋಮೋಸಲ್ಲಿ ಹಾಕಿದಂಥ ಚಿಕನ್ ಫ್ಲೇವರು ಚೆನ್ನಾಗಿರಲಿಲ್ಲ, ಫ್ರೋಝನ್ ಅನಿಸುತ್ತೆ, ಸ್ವಲ್ಪ ಸ್ಮೆಲ್ ಇತ್ತು. ಅದರ್ವೈಸ್ ಪಿಜ್ಜಾ ನಾರ್ಮಲಾಗಿ ಚೆನ್ನಾಗಿತ್ತು. Enjoy, baby. Cut the cake. Congratulations and celebrations. Very nice effort from you. ಹೌದು, ಎಲ್ಲಾನು ಸೇಮೇ ಇರೋದು. ಏನೋ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಸೊ ಫ್ಲೇವರ್ ಬರ್ತಾ ಇಲ್ವಾ? ಬೇಡ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮಮ್ಮ.
ನಾನು ರಸ್ಮಲಾಯಿ ಕೇಕ್ ತೊಗೊಂಡಿದ್ದು, ರಸ್ಮಲಾಯಿ ಪೇಸ್ಟ್ರಿ. ಅದು ಏನಂದರೆ ರಸ್ಮಲಾಯಿದು ಪೀಸಸ್ ಸಿಗುತ್ತೆ ನನಗೆ ಅಂತ ಅಂದ್ಕೊಂಡೆ. ನೋಡ್ತಾ ಇದ್ದೀನಿ ಎಲ್ಲೂ ಕಾಣ್ತಾನೇ ಇಲ್ಲ. ಮೇ ಬಿ ಅವರು ಕ್ರೀಮ್ ಹಚ್ತಾರಲ್ಲ ಒಂದು ಲೇಯರ್, ಅದ್ರ ಮೇಲ್ಗಡೆ ಆ ರಸ್ಮಲಾಯಿನ ಪೌಡರ್ ಮಾಡಿಬಿಟ್ಟು ಅದನ್ನು ಕ್ರಂಬಲಿ ಥರ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಕೇಕ್ ಲೇಯರ್ ಇಟ್ಬಿಟ್ಟಿದಾರಲ್ಲ, ಕಾಣ್ತಾ ಇಲ್ಲ. ಬಟ್ ಸ್ವಲ್ಪ ಕೇಕ್ ಕ್ರಂಬ್ಲಿ ಥರ ಇತ್ತು. ಸೊ ಅನ್ನಿಸ್ತು ಸರಿ ಇವರು ಕೇಕ್ ಕ್ರೀಮ್ ಜೊತೆನೇ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಸಿಗ್ತಾ ಇಲ್ಲ ಅಂತ. ತುಂಬ ಫ್ಲೇವರ್ ಅಂತ ಇರಲಿಲ್ಲ, ಬಟ್ ಸ್ಮೂತ್ ಆಗಿರುತ್ತಲ್ವಾ ಪೇಸ್ಟ್ರಿ ಅಂದರೆ, ಇದು ಸ್ವಲ್ಪ ಕ್ರಂಬ್ಲಿ ಆಗಿತ್ತು. ಇನ್ನು ಒಂದು ಕೇಕ್ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮ ಸಾನುವಿನ ವಿನ್ನಿಂಗ್ ಸೆಲೆಬ್ರೇಷನ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬೈ ಬೈ ಸ್ನೇಹಿತರೆ.